ಟೋಟಲ್ ಈಗ 15 kg ಮಶ್ರೂಮ್ ಹಾಕ್ತಾ ಇದ್ದಾರೆ ನೋಡು ಮಶ್ರೂಮ್ ಬಿರಿಯಾನಿಗೆ. ಈಗಿನ ಕಾಸ್ಟ್ಲಿ ದುನಿಯಾದಲ್ಲಿ ಇವ್ರು ಯಾರೋ ಬರೀ 40 ರೂಪಾಯಿಗೆ ಮಶ್ರೂಮ್ ಬಿರಿಯಾನಿ 60 ರೂಪಾಯಿಗೆ ಮಶ್ರೂಮ್ ಕಬಾಬ್ ಕೊಡ್ತಾ ಇದ್ದಾರೆ. ಸೊ ಎಲ್ಲಿ ಅಂತ ಹೇಳಿದ್ರೆ, ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಪ್ಪ ಅಂತ ಹೇಳಿದ್ರೆ ಸಿಟಿ ಆಫ್ ಫೈರಲ್ಲಿದ್ದೀವಿ ನಾವು. ನಮ್ಮ ಭದ್ರಾವತಿಯಲ್ಲಿದ್ದೀವಿ ನಾವು ಇವತ್ತು. ಸೊ ಲೊಕೇಶನ್ ನೋಡೋದೇ ಗೊತ್ತಾಗಿರ್ಬೋದು ನಿಮ್ಮ. ಭದ್ರಾವತಿಯಲ್ಲಿ ನನಗೆ ಒಳ್ಳೆ ಸ್ವಲ್ಪ ಕಡಿಮೆ ಬಡ್ಜೆಟಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಕಾಂಪ್ರಮೈಸ್ ಆಗದೆ ಒಳ್ಳೆ ಸಖತ್ತಾಗಿರೋ ಫುಡ್ಡು ಎಲ್ಲಿ ಸಿಗುತ್ತೆ ಅಂತ ಹುಡುಕಿದಾಗ ಭದ್ರಾವತಿಯಲ್ಲಿ ನನಗೆ ಸಿಕ್ಕಿದಂಥ ಜಾಗ ಇದು ಮಶ್ರೂಮ್ ಬಿರಿಯಾನಿ ಹಾಗೂ ಮಶ್ರೂಮ್ ಕಬಾಬು. ಸೊ 2-3 ಜನ ಫ್ರೆಂಡ್ಸು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ, ಸಖತ್ತಾಗಿರೋ ಮಶ್ರೂಮ್ ಬಿರಿಯಾನಿ ಹಾಗೂ ಮಶ್ರೂಮ್ ಕಬಾಬು ನಮ್ಮ ಭದ್ರಾವತಿಯಲ್ಲಿ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ನೋಡ್ಕೊಂಬರೋಣಂತೆ. ನಮ್ಮ ಮೆಲ್ವಿನ್ ಬ್ರೋ ಅವ್ರ ಮಶ್ರೂಮ್ ಕಾರ್ಟ್ ಎಲ್ಲಿದೆ ಅಂತ ಹೇಳಿದ್ರೆ, ಸೊ ಭದ್ರಾವತಿ ಉತ್ತ ಕಾಲೋನಿಯಲ್ಲಿ ಚರ್ಚ್ ಇದೆ ನೋಡಿ. ಚರ್ಚ್ ಆಪೋಸಿಟ್ ಅಲ್ಲಿ ಒಂದು ಗ್ರೌಂಡ್ ಇದೆ. ಗ್ರೌಂಡ್ ಅಲ್ಲಿ ಪೂರ್ತಿ ಅಂಗಡಿಗಳಿದೆ. ಸೊ ಅವ್ರ ಅಂಗಡಿ ಎಲ್ಲಿದೆ ಅಂತ ಹೇಳಿದ್ರೆ, ಸೊ ಬನ್ನಿ ಹೋಗೋಣ. ಇಲ್ಲಿಂದ ಒಳಗಡೆ ಬಂದ ತಕ್ಷಣ ಸೊ ಇಲ್ಲಿ ಒಂದು ಎಲೆಕ್ಟ್ರಿಕ್ ಪಿಲ್ಲರ್ ಇದೆ. ಪಿಲ್ಲರ್ ಆಪೋಸಿಟ್ ಅಲ್ಲೇ ಇದೆ, ನೋಡ್ಬೋದು ನೀವು. ಸೊ ಈಗ ನೋಡ್ಬೋದು ನಮ್ಮ ಜೊತೆ ಇದ್ದಾರೆ ಏಂಜಲ್ ಮಶ್ರೂಮ್ ಬಿರಿಯಾನಿ ಓನರ್ ಅಂತ ಮೆಲ್ವಿನ್ ಅವರು. ಬ್ರೋ ಹೇಳಿ ಬ್ರೋ, ಹೆಂಗ್ ಸ್ಟಾರ್ಟ್ ಆಯ್ತು ಮಶ್ರೂಮ್ ಬಿರಿಯಾನಿ? ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಭದ್ರಾವತಿಯಲ್ಲಿ ಮಶ್ರೂಮ್ ಐಟಮ್ ಯಾರೂ ಮಾಡ್ತಿರ್ಲಿಲ್ಲ. ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ಎಲ್ಲೂ ಸಿಗ್ತಿರ್ಲಿಲ್ಲ. ನಮಗೆ ಅದ್ರ ಮೇಲೆ ಒಂದು ಆಸೆ ಇತ್ತು, ಮಾಡಬೇಕು ಮಶ್ರೂಮ್ ಬಿರಿಯಾನಿ. ಸ್ಟ್ರೀಟ್ ಸೈಡಲ್ಲಿ ಎಲ್ಲೂ ಸಿಗ್ತಿರ್ಲಿಲ್ಲ, ಅದಕ್ಕೆ ಮಾಡಬೇಕು ಅನ್ನೋದೊಂದಿತ್ತು. ಹಂಗಾಗಿ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಏನು ಫೇಮಸ್ ನಿಮ್ಮಲ್ಲಿ? ಇರೋದೇ 2 ಐಟಮು, ಅದರಲ್ಲಿ ಯಾವ್ದು ಚೆನ್ನಾಗಿ ಮೂವ್ ಆಗುತ್ತೆ? 2 ಚೆನ್ನಾಗಿ ಮೂವ್ ಆಗುತ್ತೆ, ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬು. ಪಾರ್ಸಲ್ ತುಂಬ ಹೋಗುತ್ತೆ. ಬ್ರೋ ಮಶ್ರೂಮ್ ಬಿರಿಯಾನಿ ಕಬಾಬ್ ಪ್ರೈಸ್ ಎಷ್ಟು? ಮಶ್ರೂಮ್ ಬಿರಿಯಾನಿ ಹಾಫ್ 40, ಫುಲ್ 60. ಮಶ್ರೂಮ್ ಕಬಾಬು ಹಾಫ್ 60, ಫುಲ್ 120. ನನಗೆ ಒಂದು ಒಳ್ಳೆ ಸಖತ್ತಾಗಿರೋ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ಹಾಕ್ಕೊಡಿ ಬ್ರೋ. ಮಶ್ರೂಮ್ ಬಿರಿಯಾನಿ ತಿನ್ನೋಕ್ಕಿಂತ ಮುಂಚೆ ನಮ್ಮ ಕಿಚನಿಗೆ ಹೋಗೋಣ ಬನ್ನಿ, ನಾನು ಹೆಂಗೆ ಮಾಡ್ತೀನಿ ಎಲ್ಲ ತೋರಿಸ್ಕೊಡ್ತೀನಿ. ನೀವು ಮಾಡೋದು ಕೂಡ ತೋರಿಸ್ತೀರಾ? ಹೌದು. ಸೊ ಹಾಗಿದ್ರೆ ಬನ್ನಿ ಹೋಗೋಣ. ಮೆಲ್ವಿನ್ ಬ್ರೋ ಶುರು ಮಾಡ್ಕೊಳ್ಳೋಣ ಹಾಗಿದ್ರೆ ಮಶ್ರೂಮ್ ಬಿರಿಯಾನಿ. ಸರಿ ಸರ್. ಓಕೆ ಬ್ರೋ. ಹಾಂ ಬ್ರೋ. 3.5 kg ಈರುಳ್ಳಿ ಹಾಕಿದ್ದೀನಿ. ಸೊ 3.5 kg ಈರುಳ್ಳಿ ಹಾಕಿದ್ದಾರೆ. ಕಲ್ಲು, ಕಸ್ತೂರಿ ಮೇಥಿ, ಸೋಂಪು ಕಾಳು, 3 ಮಸಾಲೆ ಇದೆ. ಓಕೆ ಬ್ರೋ. ಸೊ ಈಗ ಸ್ಪೈಸಸ್ ಹಾಕಿದ್ದಾರೆ ನೋಡ್ಬೋದು. ಸೊ ಟೋಟಲ್ ಎಷ್ಟು ಕೆಜಿ ಮಾಡ್ತಿದ್ದೀರಾ ಮಶ್ರೂಮ್ ಬಿರಿಯಾನಿ? ಟೋಟಲ್ 30 kg. 30 kg. ಸೊ ಎಷ್ಟು ಕೆಜಿ ಮಶ್ರೂಮ್ ಹಾಕ್ತೀರಾ? ಮಶ್ರೂಮ್ ಬಂದು 15 kg, ರೈಸ್ 15 kg. ಎರಡು ಈಕ್ವಲ್ ಅಮೌಂಟ್ ಅಲ್ಲಿ ಹಾಕ್ತಿದ್ದೀರಾ? ಓಕೆ. ಸೊ ನೋಡ್ಬೋದು ರೆಡಿ ಆಗ್ತಾ ಇದೆ ಮಶ್ರೂಮ್ ಬಿರಿಯಾನಿ. ಒನ್ ಆಫ್ ದ ಅಂದ್ರೆ ಭದ್ರಾವತಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ. ಸೊ ಸ್ಪೈಸಸ್ ಹಾಕಿದ್ರಿಂದ ಆ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಈಗ ಪಲಾವ್ ಎಲೆ ಹಾಕಿದ್ದಾರೆ ನೋಡ್ಬೋದು. ಕಂಪ್ಲೀಟ್ ಆಗಿ ನೀವು ಮಾಡ್ತಿರುವಂತ ಬಿರಿಯಾನಿ ಏನಂತ ಹೇಳಿದ್ರೆ ನಾಟಿ ಸ್ಟೈಲ್ ಬಿರಿಯಾನಿ. ಓಕೆ. ಈರುಳ್ಳಿ ಗೋಲ್ಡನ್ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ 1.5 kg ಅಷ್ಟು ಇದೆ, ಅದನ್ನ ಹಾಕ್ತೀವಿ. ಓಕೆ. ಸೊ ಆನಿಯನ್ ನೋಡ್ಬೋದು ಎಷ್ಟು ನೀಟಾಗಿ ಕ್ಯಾರಮಲೈಸ್ ಆಗಿದೆ. ಅದಕ್ಕೆ ಇವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಫ್ರೈ ಆಗಿದೆ. ಕೊತ್ತಂಬರಿ, ಪುದೀನ, ಪಾಲಕ್ ಎಲ್ಲ ರುಬ್ಬಿಡ್ಕೊಂಡು ಅದು ಹಾಕ್ತಾ ಇದ್ದೀವಿ. ಓಕೆ. ಸೊ ನೀವೇನ್ ನೋಡ್ತಾ ಇದ್ದೀರಾ ಬಿರಿಯಾನಿಗೆ ಮೇನ್ ಫ್ಲೇವರ್ ಕೊಡದೆ ಇದು ಮಸಾಲೆ ಹಾಕ್ತಾ ಇದ್ದಾರೆ ನೋಡ್ಬೋದು. ಇದ್ರೊಳಗೆ ನಿಮ್ಗೆ ಪಾಲಕ್ ಇದೆ, ಕೊತ್ತಂಬರಿ ಇದೆ, ಪುದೀನ ಇದೆ, ಆಮೇಲೆ ಮೆಂತ್ಯ ಸೊಪ್ಪಿದೆ. ಟ್ರೆಂಡಿಂಗ್ ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ತಿದೆ ನೋಡ್ಬೋದು ನೀವೀಗ. ಸೊ ಮಶ್ರೂಮ್ ಬಿರಿಯಾನಿಗೆ ಏನ್ ಕಲರ್ ನೋಡ್ತೀರಾ ನೀವು, ಅದು ಬರೋದು ಹಾಕಿರುವಂತ ಮಸಾಲೆಯಿಂದಾನೆ. ನೋಡ್ಬೋದು ಎಷ್ಟು ಡಾರ್ಕ್ ಗ್ರೀನ್ ಮಸಾಲೆ ಇದೆ ಅಂತ. ರುಬ್ಬಿರಕಾಯಿ 2 ಕಾಯಿ ರುಬ್ಕೊಂಡಿರೋದು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡೋದು. ಓಕೆ. ಮಸಾಲೆ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಟೊಮೆಟೊ ಪೇಸ್ಟ್ ನ ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀರಾ? ಓಕೆ. ಸೊ ಇವರು ಮಾಡುವಂತ ರೀತಿ ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಪೇಸ್ಟ್ ಹಾಕ್ತಿದ್ದಾರೆ. ಪೇಸ್ಟ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ನಿಮ್ಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಮಸಾಲೆಗಳು, ಫ್ಲೇವರ್ಗಳು ನಿಮ್ಗೆ ನೀಟಾಗಿ ಸಿಗುತ್ತೆ. ನೋಡಿ ಮಸಾಲೆ ಎಲ್ಲ ಕ್ಲೀನ್ ಆಗಿ ಫ್ರೈ ಆಗಿ ಆಯಿಲ್ ಎಲ್ಲ ಸಪರೇಟ್ ಆಗಿದೆ ಮಸಾಲೆಯಿಂದ. ಈಗ ಅದಕ್ಕೆ ಮೊಸರು ಆಡ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಮಸಾಲೆ ರಿಚ್ನೆಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೆಕ್ಸ್ಟ್ ಇದಕ್ಕೆ ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ 3 ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಓಕೆ ಬ್ರೋ. ಇದನ್ನ ಹಾಕ್ತೀವಿ. ಸೊ ಗರಂ ಮಸಾಲೆ, ಉಪ್ಪು, ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರುವಂತ ಮಸಾಲೆ ಹಾಕಿದ್ದಾರೆ ನೋಡ್ಬೋದು. ಹಾಕಿದ ತಕ್ಷಣ ಆರೋಮ ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ತುಂಬಾ ಚೆನ್ನಾಗಿದೆ ಇವರು. ಸೊ ಈಗ ನೋಡ್ಬೋದು ಮಶ್ರೂಮ್ ತಗೊಂತಾ ಇದ್ದಾರೆ. ಸೊ ಟೋಟಲ್ ಈಗ 15 kg ಮಶ್ರೂಮ್ ಹಾಕ್ತಾ ಇದ್ದಾರೆ ನೋಡು ಮಶ್ರೂಮ್ ಬಿರಿಯಾನಿಗೆ. ಪಾತ್ರೆ ತುಂಬಾ ಮಶ್ರೂಮ್ ಕಾಣ್ತಾ ಇದೆ ಅಲ್ಲ ಬ್ರೋ? 15 kg ಅಲ್ವಾ, ಅದಕ್ಕೋಸ್ಕರ.
ಸೊ ಈಗ 10-15 ನಿಮಿಷ ಮಶ್ರೂಮ್ ಬೇಯಿಸಾದ್ಮೇಲೆ ರೈಸ್ ಹಾಕಿ ದಮ್ ತೆಗೆದ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ಗುರು. ಈಗ ನೀಟಾಗಿ ಕುದಿ ಬಂದಿದೆ. ನೆನ್ಸಿಟ್ಟೆ ರೈಸ್ನ ಆ್ಯಡ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ರೈಸ್ ನೆನ್ಸಿಟ್ಟಿದ್ದಾರೆ. ನೆನ್ಸಿಟ್ಟ ರೈಸ್ನ ಹಾಕ್ತಾ ಇದ್ದಾರೆ. ಸೊ 15 kg ರೈಸ್ನ ಹಾಕ್ತಾ ಇದ್ದಾರೆ 15 kg ಮಸಾಲೆಗೆ, ಅಂದರೆ ಮಶ್ರೂಮ್ ಮಸಾಲೆಗೆ. ನೆನ್ಸಿಟ್ಟಿರುವಂಥ ರೈಸ್ ಹಾಕ್ತಾ ಇದ್ದಾರೆ. ಸೊ ರೈಸ್ ಬ್ರೋ ಒಂದು 20 ನಿಮಿಷನ ದಮ್ಮು, ಒಂದು 20 ನಿಮಿಷ ದಮ್ಮಿಗೆ ಬಿಟ್ಟರೆ ಬಿಸಿ ಆದಂಥ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. 90% ಆಗಿದೆ. ಈಗ ದಮ್ಮಿಗೆ ಇಡಬೇಕು. ದಮ್ಮಿಗೆ ಇಡೋಕ್ಕೋಸ್ಕರ ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಸರಿ ಬ್ರೋ, ಈಗ ನಂದಿನಿ ತುಪ್ಪ ಹಾಕ್ತಾ ಇದ್ದೀನಿ. ಬರೀ 60 ರೂಪಾಯಿಗೆ ನಿಮಗೆ ಇಲ್ಲಿ ನಂದಿನಿ ತುಪ್ಪ ಕೂಡ ಬೀಳ್ತಾ ಇದೆ. ಸೊ ಅರೌಂಡ್ ಒಂದು ಅರ್ಧ ಲೀಟರ್ ತುಪ್ಪ ಹಾಕಿದ್ದಾರೆ ನೋಡ್ಬೋದು ಇವಾಗ ಪೂರ್ತಿ. ಸೊ ಈಗ ನೋಡ್ಬೋದು ರೆಡಿ ಆಗಿದೆ ಮಶ್ರೂಮ್ ಬಿರಿಯಾನಿ. ದಮ್ ತೆಗೆದ್ರಿ ಈಗ. ಸೊ ಈಗ ನೋಡ್ಬೋದು ಬಿಸಿ ಬಿಸಿ ದಮ್ ಬಿರಿಯಾನಿ ರೆಡಿ ಆಗಿದೆ, ಮಶ್ರೂಮ್ ದಮ್ ಬಿರಿಯಾನಿ. ಸೊ ಈಗ ನೋಡ್ಬೋದು ಇಲ್ಲಿ ಮಶ್ರೂಮ್ ಕಬಾಬ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಮಸಾಲೆ ಇವರು ಮನೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಇವಾಗ. ಈಗ ಮಶ್ರೂಮ್ ಕಬಾಬ್ ಬಿಡ್ತಾ ಇದ್ರೆ ಎಣ್ಣೆ ಒಳಗೆ ನೋಡ್ಬೋದು. ನಿಮಗೆ ಶಾಪು ಸಂಜೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ 6 ಗಂಟೆಯಿಂದ ನಿಮಗೆ ಎಲ್ಲಿ ತನಕ ಮಶ್ರೂಮ್ ಬಿರಿಯಾನಿ ಕಬಾಬ್ ಇರುತ್ತೋ ಅಲ್ಲಿ ತನಕ ನಿಮಗೆ ಓಪನ್ ಇರುತ್ತೆ. ಸೊ ಈಗ ನಾನು ಮಶ್ರೂಮ್ ಕಬಾಬ್ ಹಾಗೂ ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ. ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀನಿ. ಬ್ರೋ ಹಾಕ್ಕೊಳ್ತಾ ಇದ್ದಾರೆ ನನಗೆ. ಸೊ ಒಂದು ಮಶ್ರೂಮ್ ಬಿರಿಯಾನಿ ಹಾಗೂ ಮಶ್ರೂಮ್ ಕಬಾಬ್ನ ಟ್ರೈ ಮಾಡೋಣ. ಸೊ ಈಗ ನಾನು ತೊಗೊಂಡಿದ್ದೀನಿ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ಎರಡು ಕೂಡ ಇದೆ ಅಂತ ನೋಡ್ಬೋದು. ಸೊ ಇದೇನು ಕೊಟ್ಟಿದೆ ಇದು ಹಾಫ್ ಮಶ್ರೂಮ್ ಬಿರಿಯಾನಿ, ಫುಲ್ ಅಲ್ಲ ಹಾಫು. ಸೊ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಭದ್ರಾವತಿಯಲ್ಲಿ ನನ್ನ ಫಸ್ಟ್ ಫುಡ್ ಆ್ಯಕ್ಚುಲಿ ನಾನು ಟೇಸ್ಟ್ ಮಾಡ್ತಾ ಇರೋದು. ಸೊ ಮಶ್ರೂಮ್ ನೋಡ್ಬೋದು ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಇರ್ತಿದೆ ಇವರು ಆ್ಯಕ್ಚುಲಿ ಮಶ್ರೂಮ್. ಸೊ ಈ ರೀತಿಯಾಗಿ ಇದೆ ನಿಮಗೆ ನೋಡ್ಬೋದು. ಇವ್ರು ಹಾಕೋದೇ 6 ಗಂಟೆಗೆ, ಸ್ವಲ್ಪ ಕತ್ಲಾಗಿದೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಸೊ ಬನ್ನಿ ಟೇಸ್ಟ್ ನೋಡೋಣ. ಗರಂ ಮಸಾಲೆ ಹಾಕಿದ್ದಾರೆ, ಆ ಸ್ಪೈಸಸ್ ಏನು ಹಾಕಿದ್ದಾರೆ ನಟ್ಮೇಗ್ ಆದ್ಮೇಲಿಂದ ಚಕ್ರ ಮೊಗ್ಗು ಅದೆಲ್ಲ ಇದಿಲ್ಲ, ಆ ಫ್ಲೇವರ್ ತುಂಬ ಡಾಮಿನೆಂಟ್ ಆಗಿ ಬರ್ತದೆ. ಆ್ಯಂಡ್ ಟೇಸ್ಟ್ ಅಂತೂ ಸಖತ್ತಾಗಿದೆ, ಸ್ಪೈಸಿ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನಿಮಗೆ ಎವ್ರಿ ಬೈಟಲ್ಲಿ ನೋಡ್ಬೋದು ಮಶ್ರೂಮ್ ಸಿಕ್ಕೇ ಸಿಗುತ್ತೆ. ಬೇರೇನು ಕಡಿಮೆ ಹಾಕಿಲ್ಲ, ಈಕ್ವಲ್ ಅಮೌಂಟ್ ಆಫ್ ಹಾಕಿರ್ತಾರೆ. 15 kg ನಿಮಗೆ ಮಶ್ರೂಮ್ಗೆ 15 kg ರೈಸ್ ಹಾಕಿದ್ದಾರೆ. ಸೊ ಎವ್ರಿ ಬೈಟಲ್ಲೂ ನಿಮಗೆ ನೋಡ್ಬೋದು ಒಂದೊಂದು ಮಶ್ರೂಮ್ ಆರಾಮಾಗಿ ಸಿಗುತ್ತೆ. ಮಶ್ರೂಮ್ ಬಿರಿಯಾನಿನೂ ಅಷ್ಟೇ, ಒಂದು ನಾನ್ ವೆಜ್ಗೆ ಕಂಪ್ಯಾಟಿಬಲ್ ಬಿರಿಯಾನಿ ಅಂತ ಏನಾದರೂ ಇದ್ರೆ ವೆಜ್ಜಲ್ಲಿ ಅದು ಮಶ್ರೂಮ್ ಬಿರಿಯಾನಿನೇ. ಸೊ ಈಗ ಮಶ್ರೂಮ್ ಕಬಾಬ್ ತೊಗೊಂಡಿದ್ದೀನಿ ನೋಡ್ಬೋದು. ಸೊ ಇದು ಕೂಡ ಅಷ್ಟೇ ಹಾಫ್ ತೊಗೊಂಡಿದ್ದೀನಿ. ಮಶ್ರೂಮ್ ಕಬಾಬಿನ ಸೈಜ್ ಕೂಡ ಅಷ್ಟೇ. ಸೊ ಇದ್ರ ಜೊತೆಗೆ ಚಟ್ನಿಯಲ್ಲಿ ಕೊಡ್ತಾರೆ ನೋಡ್ಬೋದು. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ವೆಜಿಟೇರಿಯನ್ಸ್ಗಳಿಗೆ ಚಿಕನ್ ಕಬಾಬ್ ಹೇಗಿರುತ್ತೆ ಅಂತ ಟೇಸ್ಟ್ ಗೊತ್ತಿಲ್ಲ ಅಂದರೆ ಸೊ ನೀವು ಇಲ್ಲಿ ಬಂದು ಮಶ್ರೂಮ್ ಕಬಾಬ್ನ ಟ್ರೈ ಮಾಡಿ. ಪಕ್ಕ ಸೇಮ್ ಟು ಸೇಮ್ ಚಿಕನ್ ಕಬಾಬ್ ಥರನೇ ಇದೆ. ಸೊ ಇವರೇನು ಚಟ್ನಿ ಯೂಸ್ ಮಾಡಿದಾರಲ್ಲ, ಸೊ ಇದರಲ್ಲಿ ನೋಡ್ಬೋದು ನೀವು ಸ್ವಲ್ಪ ಟ್ಯಾಂಗಿ, ಸ್ವಲ್ಪ ಸ್ಪೈಸಿ, ಸಖತ್ತಾಗಿದೆ ಇವರ ಚಟ್ನಿ. ಒಂಥರ ಖಟ್ಟ ಮಿಠ ಚಟ್ನಿ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ನನಗೆ ಇವಾಗ ಗೊತ್ತಾಗ್ತಿದೆ ಶಾಪ್ ಓಪನ್ ಮಾಡೋಕ್ಕಿಂತ ಮುಂಚೆ ಯಾಕೆ ಜನ ಬಂದು ಕಾಯ್ತಾ ಇದ್ರು ಅಂತ. ಟೇಸ್ಟ್ ಅಷ್ಟು ಚೆನ್ನಾಗಿದೆ ಇವರು. ಮಶ್ರೂಮಲ್ಲೂ ಈ ರೀತಿಯಾಗಿ ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಭದ್ರಾವತಿ ಕಡೆ ಬಂದಾಗ ಹೊತ್ತ ಕಾಲೋನಿ ಚರ್ಚ್ ಮ್ಯಾರಿ ಮ್ಯಾಕ್ಲೆಸ್ ಚರ್ಚ್ ಆಪೋಸಿಟಲ್ಲೇ ಇವ್ರ ಶಾಪ್ ಇರುತ್ತೆ. ಆ್ಯಂಡ್ ಒಂದು ಪಿಲ್ಲರ್ ಇದೆ, ಆ ಪಿಲ್ಲರ್ ಆಪೋಸಿಟಲ್ಲೇ ಇರ್ತಾರೆ. ಸೊ ಇಡೀ ಸರೌಂಡಿಂಗಲ್ಲಿ ಮಶ್ರೂಮ್ ಇರೋದು ಇವ್ರದ್ದು ಹತ್ರ ಒಬ್ಬರ ಹತ್ರನೇ. ಸೊ ನೀವು ಬಂದು ಟ್ರೈ ಮಾಡ್ಬೋದು ಮಶ್ರೂಮ್ ಕಬಾಬ್ ಹಾಗೂ ಮಶ್ರೂಮ್ ಬಿರಿಯಾನಿ ಖಾರವಾಗಿ ಸಖತ್ತಾಗಿದೆ ಇವರು. ಸೊ ಈಗ ನೋಡ್ಬೋದು ನಮ್ಮ ಜೊತೆ ಇದ್ದಾರೆ ನಯಾಜ್ ಬ್ರೋ, ರೆಗ್ಯುಲರ್ ಕಸ್ಟಮರ್ ಅಂತ. ಸೊ ಹೇಗಿದೆ ಬ್ರೋ? ಸೊ ತುಂಬಾ ಟೇಸ್ಟಿ ಅಂದರೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಇದು ಮಶ್ರೂಮ್ ಕಬಾಬ್ ಅಂತೂ ಇನ್ನೂ ಟೇಸ್ಟಿಯಾಗಿದೆ. ಅದು ಒಳ್ಳೆ ಸ್ಮೂತಾಗಿ ತಿನ್ನೋಕ್ಕೆಲ್ಲ ತುಂಬ ಟೇಸ್ಟಿಯಾಗಿದೆ. ಸೊ ಮಚ್. ನಾನೀಗ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಎರಡು ಟೇಸ್ಟ್ ಮಾಡಿದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು.
ಇದೇ ರೀತಿಯಾಗಿ ಒಳ್ಳೆ ಥರ ಮಾಡ್ಕೊಂಡು ಹೋಗಿ ಇದೇ ಥರ ಜನಗಳಿಗೆ ಒಳ್ಳೆ ಟೇಸ್ಟ್ ಕೊಡಿ. ನನಗೆ ನಿಮ್ಮ ತಾಟಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೈಡ್ ಏನಾದ್ರು ಬಂದರೆ ಈ ಭದ್ರಾವತಿಯಲ್ಲಿ ಚರ್ಚ್ ಆಪೋಸಿಟ್ ಚರ್ಚ್ ಫೀಲ್ಡ್ ಇದೆ, ಅಲ್ಲಿ ಮಶ್ರೂಮ್ ಬಿರಿಯಾನಿ ಸಿಗುತ್ತೆ. ಚೆನ್ನಾಗಿ ಒಂದ್ಸತಿ ಬಂದು ಟ್ರೈ ಮಾಡಿ. ಓಕೆ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಬ್ರೋ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮಶ್ರೂಮ್ ಬಿರಿಯಾನಿ ಒಂದು ಸ್ಟ್ರೀಟ್ ಕಡೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇವರೇ ಅಂತೆ ಭದ್ರಾವತಿಯಲ್ಲಿ. ಸೊ ನೀವು ಭದ್ರಾವತಿ ಕಡೆ ಬಂದಾಗ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನನಗೆ ಕಂಪ್ಲೀಟಾಗಿ ಇಷ್ಟ ಆಯಿತು. ನೀವು ಭದ್ರಾವತಿ ಕಡೆ ಬಂದಾಗ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಸಿ ಆಗ ವೆಜ್ ಅವರು ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ ಗುರು.